ಎಲ್ಲ ಕೇಕ್. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇದು ನನ್ನ ಬರ್ಡೇ ದಿವಸದ ವ್ಲಾಗ್ ಇದಾಗಿರುತ್ತೆ. ಸ್ವಲ್ಪ 3-4 ಡೇಸ್ ಆಯಿತು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತು ವ್ಲಾಗ್ನ ಹಾಕ್ತಾಯಿದ್ದೀನಿ. ಯಾಕೆ ಹಾಕಿಲ್ಲ ಏನು ಅಂತ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇವತ್ತು ಬರ್ಡೇ ಇತ್ತು, ಹಸ್ಬೆಂಡೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಹಾಗಾಗಿ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಹಾಗಾಗಿ ಸರಿ ಆಯ್ತು ಬರ್ತೀನಿ ಅಂತೇಳಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೀನಿ. ನಮ್ಮ ಪಾಪ ಕೂಡ ನೋಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಸ್ಬೆಂಡ್ಗೂ ಕೂಡ ಅಷ್ಟೇ ಡ್ಯೂಟಿ ಇತ್ತು, ಹಾಗಾಗಿ ಇವತ್ತು ಇಲ್ಲಿ ಹೊರಗಡೆ ಕರ್ಕೊಂಡು ಆಗಿಲ್ಲ. ಬನ್ನಿ ಹೊರಗಡೆ ಎಲ್ಲರೂ ಹೋಗಿ ಬರೋಣ ಅಂದರು, ಹಾಗಾಗಿ ಹೊರಟಿದ್ದೀವಿ. ಯಾಕೆ ಅಂದರೆ ವಾರ ಪೂರ್ತಿ ಮನೆ ಇರ್ತೀಯ, ಬೇಜಾರಾಗುತ್ತೆ, ಒನ್ ಟೈಮರು ಹೊರಗಡೆ ಸುತ್ಕೊಂಬಂತೆ ಬಾ, ಹೇಗಿದ್ರು ಬರ್ಡೇ ಅಲ್ವಾ ಅಂತ ಹೇಳಿದರು. ಸರಿ ಅಂತೇಳಿ ಹೊರಟಿದ್ದೀನಿ. ಅಲ್ಲೇ ವಾಯ್ಸ್ ಕೂಡ ಕೊಟ್ಟಿದ್ದೆ, ಅದು ನೀಟಾಗಿ ಕೇಳಿಸ್ತಿರ್ಲಿಲ್ಲ ಅಂತ ಮತ್ತೆ ನಾನು ವಾಯ್ಸ್ ಅವ್ರನ್ನ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ ಪೂರ್ತಿಯಾಗಿ ವ್ಲಾಗ್ನ ನೋಡಿ. ಹೊಸಬ್ರು ಯಾರೆಲ್ಲ ಇದ್ರು ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೈಪ್ ಕೂಡ ಇರ್ತಾ ಮಾರಿದ್ದೇನೆ, ಹೈಪ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಇನ್ನೇನೋ ಎಲ್ಲಿಗೆ ಏನು ಅಂತ ಕೂಡ ನನಗೂ ಅಷ್ಟೊಂದು ಗೊತ್ತಿಲ್ಲ. ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ, ಹಾಗಾಗಿ ಹೋಗ್ತಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಹೊರಟ್ವಿ, ಅಲ್ಲಿ ಟ್ಯಾಟೋ ಹಾಕಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಹಸ್ಬೆಂಡು ನೆಟ್ಟಗೆ ನೋಡುವಲ್ಲ ಟ್ಯಾಟೋ ಹಾಕಿಸ್ಕೊಳ್ತಿದ್ರು ಅಥವಾ ಮೆಹಂದಿ ಹಾಕಿಸ್ಕೊಳ್ತಿದ್ದಾರೆ ಅಂತ ಹೇಳಿದರು. ನನಗಂತೂ ಸಖತ್ ನಗು ಬಂತು. ನಾನು ಅದನ್ನು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸುಮಾರು ಹೊತ್ತಾಯಿತು, ಯೋಚನೆ ಮಾಡಿ ನನಗಂತೂ ಸಾಕಾಯಿತು. ಎಲ್ಲಿಗೆ ಅಂತಲೇ ಹೇಳ್ತಾ ಇಲ್ಲ, ಹಾಗಾಗಿ ನಾನು ಹೇಳ್ತಿದ್ದೆ ನಾನು ಎಳ್ದು ಬಿಡ್ತೀನಿ, ಇಳಿಸ್ಬಿಡಿ ನನ್ನ, ನೀವು ಎಲ್ಗಾರು ಹೋಗ್ಬಿಡಿ ಅಂದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸರಿ ಆಯಿತು ಅಂತೇಳಿ ಅಜ್ಮೀರ್ ಅವಿನ್ಯೂ ಇದೆ, ಅಲ್ಲಿಗೆ ಹೋಗೋಣ ಬಾ, ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಬಂದ್ರಾಗುತ್ತೆ ಅಂದರು. ನಾನೆಲ್ಲೋ ನಿಜವಾಗ್ಲೂ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊಂಡೆ, ಬರೀ ಸ್ನ್ಯಾಕ್ಸ್ ತಿನ್ನೋ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ಕೊಳ್ತೀನಿ. ಸ್ನ್ಯಾಕ್ಸ್ ತಿನ್ನೋದ್ರೆ ನಮ್ಮ ಏರಿಯಾದಲ್ಲಿ ತಿನ್ಬೋದಿತ್ತಲ್ವ, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂತ ಕೇಳಿದರೆ, ನೀನು ಸುಮ್ಮನೆ ಬಾರಮ್ಮ ನಾನು ಕೊಡಿಸ್ತೀನಿ, ನಿನ್ಗೆ ಏನು ಇಷ್ಟನೋ ಅದನ್ನ ಹೇಳು ನಾನು ಕೊಡಿಸ್ತೀನಿ ಅಂತಿದ್ರು. ಅದನ್ನೇ ನಮ್ಮ ಏರಿಯಾದಲ್ಲೇ ತಿನ್ಬೋದಿತ್ತಲ್ಲ, ಎಷ್ಟು ವೆರೈಟಿ ಆಫ್ ಸ್ನ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅವ್ರ ರಿಯಾಕ್ಷನ್ ಕೂಡ, ಯಾವಾಗಾದರೂ ಹೊರಗೆ ಕರ್ಕೊಂಡು ಹೋಗದೆ ಇದ್ದರೆ ಈ ರೀತಿ ಮಾತಾಡ್ತೀವಿ, ಹೊರಗಡೆ ಕರ್ಕೊಂಬಂದರೆ ಈ ರೀತಿಯೂ ಹೇಳ್ತೀಯಾ ಅಂತ ಇದ್ರು. ನಡಿ ನೋಡ್ಕೊಂಬರೋಣ ಒಂದ್ಸರಿ. ಬರ್ಗರ್ ತಿನ್ಕೊಂಡು ಹೋಗೋದಾ? ಬರ್ಗರ್ ತಿನ್ನೋಣ ಬಾ. ತುಂಬ ದಿವಸ ಆಯ್ತು ನಾವು ಬರ್ಗರ್ ತಿಂದು, ಹಾಗಾಗಿ ಸಲಾಡ್ ಮಸಾಲ ಚಿಪ್ಸ್ ಕಾರೆಲ್ಲ ಹಾಕೊಡ್ತೀರಾ? ಇದೇನು ಅದೇನು ಫಸ್ಟ್ ಅದು ಏನು ಮಸಾಲ ಹಸ್ಬೆಂಡು ನನಗೇನು ತಗೋ ಅನ್ನೋದು ಬಿಟ್ಟು ಅವ್ರಿಗೇನು ಇಷ್ಟನೋ ಅದನ್ನು ತೊಗೊಳ್ತಿದ್ರು. ನನಗಂತೂ ಅದಕ್ಕೆ ಕೋಪ ಬಂದುಬಿಡ್ತು. ಇವತ್ತು ನನ್ನ ಬರ್ಡೇನ ಅಥವಾ ನಿಮ್ಮ ಬರ್ಡೇನ, ನನಗೆ ಇಷ್ಟವಾದ ಕೊಡಿಸ್ತೀನಿ ಅಂತ ಕರ್ಕೊಂಬೋದು, ನಿಮ್ಗೇನು ಇಷ್ಟನೋ ಅದನ್ನು ತೊಗೊಳ್ತಿದ್ದೀರಾ ಅಂತ ಹೇಳಿದೆ. ಅವರು ನಗ್ತಾಯಿದ್ರು. ನಿನ್ಗೆ ಏನು ಇಷ್ಟ ಅಂತ ಹೇಳಮ್ಮ, ಅದನ್ನೇ ಕೊಡಿಸ್ತೀನಿ ಅಂತ ಕೂಡ ಹೇಳ್ತಿದ್ರು. ನನಗಂತೂ ಬರ್ಗರ್ ತಿನ್ನೋಕೆ ಅಷ್ಟೊಂದು ಇಷ್ಟ ಇಲ್ಲ, ತುಂಬ ದಿವಸದ ಮೇಲೆ ಬಂದಿರೋದ್ರಿಂದ ಸರ್ ಆಯಿತು ತಿನ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ಅಷ್ಟೇ. ಸುಮ್ಮನೆ ಇದ್ರ ಬದಲೇ ಊಟನೇ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂದರೆ, ಅಪರೂಪಕ್ಕೆ ತಿನ್ನೋದಲ್ವ, ಹಾಗಾಗಿ ತಿನ್ಬಿಡು ಮತ್ತೆ ಬರೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾಯಿದ್ರು. ನಿನ್ಗೆ ಯಾವ್ದು ಇಷ್ಟ ಅದನ್ನೇ ಆರ್ಡ್ರ್ ಮಾಡ್ಕೋ ತಾಯಿ ಅಂತ ಇದ್ದರು.
ನನ್ನ ಹಸ್ಬೆಂಡ್ ಕೂಡ ಆರ್ಡರ್ ಮಾಡಿದ್ದಲ್ವ ಅದು ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ನಮ್ಮ ಪಾಪ ಅಂತ ನಮ್ಮನೆ ನೋಡ್ತಿದ್ದೆ, ಏನು ತೊಗೊಳ್ತಿದ್ದಾರೆ ಇವರೆಲ್ಲ ತಿನ್ನೋದು ಅಂತ. ಅವ್ರವ್ರ ಪಪ್ಪ ತಕ್ಕ ಹೋಗ್ಬೇಕು ಹಠ ಮಾಡ್ತಿದ್ರು. ಅಮ್ಮ ಅಲ್ಲಿ ಹೋಗೋಣ ಬಾ ನೋಡಿ, ಅವ್ರ ಪಪ್ಪನೇ ನೋಡ್ಕೊತ ಕೂತಿದ್ದಾರೆ, ಏನು ತರ್ತಾರೆ. ಅವ್ರಿಗಂತೂ ಈ ಜ್ಯೂಸ್ ಅಥವಾ ಕೂಲ್ ಡ್ರಿಂಕ್ಸ್ ಎಲ್ಲ ತುಂಬ ಇಷ್ಟ. ನಮ್ಮ ಪಾಪುಗೆ ನಾವು ಅಷ್ಟೊಂದು ಕೊಡೋದಿಲ್ಲ, ಆದರೂ ಕೂಡ ನಂಗೆ ಅಮ್ಮ ಅದು ಬೇಕು ಅಂತ ಹಠ ಮಾಡ್ತಾರೆ. ಅದಕ್ಕೋಸ್ಕರ ಅಂತಲೇ ಅವ್ರನ್ನ ಹೆಂಗಪ್ಪ ಅವಾಯ್ಡ್ ಮಾಡೋದು ಅದರಲ್ಲಿ ಅಂತ ಯೋಚನೆ ಮಾಡ್ತೀವಿ. ಈಗ ನೋಡಿದ ತಕ್ಷಣ ನಂಗೆ ಅದು ಬೇಕು ಅಂತ ಆರ್ಡ್ರ್ ಮಾಡ್ತಾರೆ. ಹಾಗಾಗಿ ಕೋಕೋ ಕೋಲಾ ಆರ್ಡ್ರ್ ಮಾಡ್ಕೊಂಡಿದ್ವಿ, ಸಾಕು ನಮ್ಗೆ ಅಷ್ಟೇ. ಯಾಕಂದರೆ ಮತ್ತೆ ಊಟದ ಟೈಮು ಮತ್ತೆ ಅಷ್ಟೆಲ್ಲ ತಿಂದ್ಬಿಟ್ಟು ಹೋದರೆ ಮನೇಲಿ ಕೂಡ ಅಡುಗೆ ಮಾಡಿದ್ದೀನಿ, ಅದನ್ನು ಕೂಡ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಲೈಟಾಗೆ ತಿಂದ್ಬಿಟ್ಟು ಹೋಗೋಣ. ನಾನು ಒಂದೇ ಆರ್ಡರ್ ಮಾಡಿ ಬರ್ಗರ್ ಸಾಕು ಅಂತ ಹೇಳಿದರೆ ಹಸ್ಬೆಂಡ್ ಇರಲಿ ಅಪರೂಪಕ್ಕೆ ತಿಂತೀವಲ್ವ, ಚೆನ್ನಾಗಿ ತಿನ್ನು, ನೀನು ತಿನ್ನು ನಾನು ತಿಂತೀನಿ ಅಂತಿದ್ರು. ತುಂಬ ದಿವಸ ಆದಮೇಲೆ ನಾವು ಹೊರಗಡೆ ಈ ರೀತಿ ತಿನ್ನೋಕ್ಕೆಲ್ಲ ಬಂದಿದ್ದು. ಮಿಕ್ಕಿ ದೇವಸ್ಥಾನ ಅದಕ್ಕೆಲ್ಲ ಹೋಗ್ತಿದ್ವಿ ಬರ್ಡೇ ದಿವಸ. ಆದರೆ ಈ ಸರಿ ಹೋಗೋಕ್ಕಾಗಲಿಲ್ಲ, ಸಮ್ ರೀಸನ್ ಪ್ರಾಬ್ಲಮ್ ಕೂಡ ಇತ್ತು. ಹಾಗಾಗಿ ಹಸ್ಬೆಂಡು ಊಟನೇ ಮಾಡ್ಕೊಬರೋಣ ಅಂತ ಪ್ಲ್ಯಾನಿಂಗ್ ಮೇಲೆ ಕರ್ಕೊಂಬಂದಿದ್ರಂತೆ. ಮತ್ತು ಮನೇಲಿ ಕೂಡ ನಾನು ಸಿಹಿ ಕೂಡ ಮಾಡಿದ್ದೆ, ಬರ್ಡೇ ಇದೆ ಹೇಗಿದ್ರು ಅಂತೇಳಿ. ನಮ್ಮ ಬರ್ಡೇಗೆ ನಾವೇ ಸಿಹಿ ಮಾಡ್ಕೊಬೇಕು, ಅದು ಒಂಥರ ಖುಷಿಯಾಗುತ್ತೆ. ಎಲ್ಲರೂ ಕೂಡ ನಾವು ಮಾಡಿದರೆ ಸಿಹಿ ತಿಂತಾರಲ್ವ ಅಂತೇಳಿ. ಸರಿ, ಇನ್ನೇನು ಚೆನ್ನಾಗಿತ್ತು. ಬರ್ಗರ್ ಕೂಡ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಅಪರೂಪಕ್ಕೆ ತಿಂದರೂ ಕೂಡ ಮನಸ್ಸಿಗೊಂಥರ ಖುಷಿಯಾಗುತ್ತೆ. ಹೆಣ್ಮಕ್ಳಿಗೆ ಇದಕ್ಕಿಂತ ಇನ್ನೂ ಹೆಚ್ಚೇನು ಬೇಕು, ಯಾವ ಬಂಗಾರ ಒಡವೆ ಕೊಡಿಸ್ತಿದ್ದು, ಪ್ರೀತಿಯಿಂದ ಈ ರೀತಿ ಹೊರಗಡೆ ಕರ್ಕೊಂಡೋಗಿ ನಮ್ಗೆ ಇಷ್ಟವಾದನ್ನ ಕೊಡಿಸಿ ತಿನ್ನಿಸ್ತಿದ್ರೆ ಅದ್ರ ಖುಷಿನೇ ಬೇರೆ. ಚಿಕ್ಕ ಪುಟ್ಟದ್ರಲ್ಲೇ ನಾವೆಲ್ಲ ಖುಷಿ ಹುಡ್ಕೋದ್ರಲ್ಲೇ ಮುಂದುವರಿತಾ ಇರ್ತೀವಿ. ಯಾಕಂದ್ರೆ ಚಿಕ್ಕ ಪುಟ್ಟ ಖುಷಿನೇ ನಮಗೆ ತುಂಬ ಆಳವಾದ ಸಂತೋಷ ಕೊಡುತ್ತೆ ಅಂತ ಹೇಳ್ತೀನಿ. ಏಕೆಂದರೆ ಪ್ರತಿ ವರ್ಷ ಅವ್ರು ನನಗೆ ಏನಾದರೂ ಒಂದು ಚಿಕ್ಕದಾದ್ರೂ ಗಿಫ್ಟ್ ಕೊಡ್ತಿದ್ರು. ಈ ವರ್ಷವೂ ಮೇ ಬಿ ಸರ್ಪ್ರೈಸ್ ಅಂತ ಅಂದ್ಕೊಂಡೇ ಬಂದೆ. ಯಾಕಂದರೆ ಪಾಪ ಪ್ರತಿ ವರ್ಷವೂ ಅದು ಎಷ್ಟೇ ಕಷ್ಟ ಆಗಲಿ ನನಗೆ ಏನಾದರೂ ಒಂದು ತಂದು ಕೊಡ್ತಾಯಿದ್ರು. ಆದರೆ ಈ ವರ್ಷ ನನಗೆ ಡ್ರೆಸ್ ಮತ್ತು ಬ್ಯಾಗ್ ಎರಡನ್ನೂ ಕೂಡ ಸರ್ಪ್ರೈಸಾಗಿ ಕೊಟ್ಟಿದ್ರು. ಅದೊಂಥರ ಖುಷಿ ಆಯಿತು. ನಾನು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅವ್ರು ನನಗೆ ಅಂತ ಹೇಳಿ. ಮತ್ತು ನೆಕ್ಸ್ಟ್ ಡೇ ಕೂಡ ಆನಿವರ್ಸರಿ ಕೂಡ ಇದೆ, ಅದಕ್ಕೂ ಏನಾದರೂ ಗಿಫ್ಟ್ ತರಬೇಕು ನಾನು ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ನನ್ನ ಬರ್ಡೇಗೆ ನೆಕ್ಸ್ಟ್ ಡೇನೇ ಆ್ಯನಿವರ್ಸರಿ ಕೂಡ ಇರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಏನಾದರೂ ಸರ್ಪ್ರೈಸಾಗಿ ತಂದು ಕೊಡಬೇಕು ಅಂದರೆ ಅವ್ರು ಅಷ್ಟೊಂದೇನು ಇಷ್ಟಪಡೋದಿಲ್ಲ. ನಾರ್ಮಲಾಗಿ ಸುಮ್ಮನೆ ಏನಕ್ಕಮ್ಮ ಅದಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಅದೇ ಸೇವ್ ಮನಿ ಆಗುತ್ತೆ, ತೆಗೆದಿಟ್ಕೊಂಡ್ರೆ ಅವೆಲ್ಲ ಬೇಡ ಅಂತ ಹೇಳ್ತಿದ್ರು. ಆದರೆ ಅವ್ರು ನನಗೋಸ್ಕರ ಅವ್ರು ಕೊಡಿಸ್ತಾ ಇರ್ತಾರೆ. ನಾನು ಅವ್ರಿಗೆ ಗಿಫ್ಟು ಚಿಕ್ಕದಾದ್ರೂ ಪರವಾಗಿಲ್ಲ, ಮನಸ್ಫೂರ್ತಿಯಾಗಿ ಕೊಟ್ಟರೆ ಅವ್ರಿಗೂ ಒಂಥರ ಖುಷಿ ಅನ್ನಿಸ್ಬೇಕು ಅಂತ ಅಂದ್ಕೊಂಡು ಪ್ರತಿ ವರ್ಷ ಅವರು ಅಥವಾ ನಾನು ಏನಾದರೂ ಒಂದು ಗಿಫ್ಟ್ ಕೊಡ್ತೀವಿ. ಅವ್ರು ನನಗೆ ಬರ್ಡೇ ಕೊಟ್ಟರೆ ನಾನು ಅವ್ರಿಗೆ ಆ್ಯನಿವರ್ಸರಿ ಕೊಡ್ತೀನಿ. ಮತ್ತು ಬರ್ಡೇ ಟೈಮಲ್ಲಿ ಕೂಡ ಅಷ್ಟೇ ಅವ್ರಿಗೆ ಇಷ್ಟವಾಗಿರೋದನ್ನೇ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಕೊಡಿಸ್ತೀನಿ. ಒಂದು ವರ್ಷ ಮಾತ್ರ ನನಗೆ ಗೋಲ್ಡ್ ರಿಂಗ್ ಕೊಡಿಸಿದ್ರು, ಮತ್ತು ಒಂದು ವರ್ಷ ಡ್ರೆಸ್ಸು ಈ ರೀತಿನ ಕೊಡಿಸ್ತಾ ಇರ್ತಾರೆ. ನಾವೇ ಅವರಿಗೆ ಕಮ್ಮಿ ಕೊಡೋದು, ನಮಗೋಸ್ಕರ ಎಲ್ಲನೂ ಕೂಡ ತ್ಯಾಗ ಮಾಡ್ತಾರೆ. ನಾವು ಅವ್ರಿಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ನಿಮ್ಮ ಸ್ಕೂಟಿನಾ ಇದಾ? ಇದು ನಿಮ್ಮ ಸ್ಕೂಟಿನಾ? ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ. ಅದೇ ತಾನೇ ನಿಮ್ಮ ಬೈಕು? ಅದ ಇದಾ? ನೋಡಿ 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 ನೋಡಿ, ಏನು ಗೊತ್ತಾಗಲ್ಲ ಅನ್ನಂಗೆ. ಏನು ಕಾರ್ ಬರ್ತೀವಿ? ಕಾರ್ ಏನು ಮಾಡಿಲ್ಲ, ಅಮ್ಮ ಇತ್ತಲ್ಲ. ಬರ್ಗರ್ ನೋಡು ನೋಡು ನೋಡು, ಹೊರಟು ತಿಂದ್ಬಿಟ್ಟು ಹೋಗೋದಪ್ಪ. ಏನು ಬರ್ಗರ ತಿಂದ್ಬಿಟ್ಟು ಹೊರಟ್ವಿ. ಈವ್ನಿಂಗ್ ಟೈಮ್ ಅಂತೂ ಹೆವಿ ಟ್ರಾಫಿಕ್ಕು. ನಾವು ಅಜ್ಮೀರಾ ಅವಿನೂ ಬಿಟ್ಟಿದ್ದೆ 8 ಗಂಟೆಗೆಲ್ಲ ಬಿಟ್ವಿ. ಮನೆಗೆ ಬರೋಷ್ಟು 9 ಗಂಟೆ ಆಯಿತು. ಬರೀ ಅಲ್ಲಿಂದ ಮನೆಗೆ ಬರೋಷ್ಟೇ ಅಷ್ಟೊಂದು ಟ್ರಾಫಿಕ್ ಆಯಿತು. ಮತ್ತು ಒಳ ರೂಟಿಂದ ಬಂದ್ಮೇಲೆ ಸ್ವಲ್ಪ ಬೇಗನೆ ಬಂದ್ವಿ. ಯಾಕಂದರೆ ಮತ್ತೆ ಊಟ ಕೂಡ ಪಾಪು ಕೂಡ ಅಷ್ಟೇ, ಅವ್ನಿಗೆ ಅಷ್ಟೊಂದು ಏನೂ ತಿನ್ನಿಸಿಲ್ಲ. ಅವ್ರು ಕೋಕೋ ಕೋಲಾ ಒಂದೇ ಕುಡಿಬೇಕು ಅಂತ ತುಂಬ ಹಠ ಮಾಡಿದರು. ನಾನು ಸ್ವಲ್ಪನೇ ತಿನ್ನಿಸಿದ್ದೀನಿ. ಯಾಕೆಂದರೆ ಮಕ್ಳು ಎದುರುಗಡೆ ಕೂತ್ಕೊಂಡು ನಾವೇನೋ ತಿನ್ನಬೇಕು ಅಂತಿದ್ರೆ ಮಕ್ಕಳು ಹಠ ಮಾಡೋದಂತೂ ಸಾಮಾನ್ಯ ಅದು. ಯಾಕಂದರೆ ನಾವು ತಿನ್ನಿಸ್ದೇ ಇದ್ದರೂ ಕೂಡ ಅಮ್ಮ ನಂಗೆ ಬೇಕು ಕೊಡು ಅಂತ ಹಠ ಮಾಡ್ತಾನೆ. ಹಾಗಾಗಿ ಅವ್ನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ಮನೆಗೋಗಿ ಊಟ ಮಾಡಿಸ್ಬೇಕು. ಮತ್ತು ಇದನ್ನೇ ಹೆಚ್ಚಾಗಿ ತಿನ್ನಿಸ್ಬಿಟ್ರೆ ಮನೇಲಿ ಹೋದ್ಮೇಲೆ ಊಟ ಮಾಡೋದಿಲ್ಲ ಅಂತೇಳಿ ಸ್ವಲ್ಪ ಕೊಟ್ಟಿದ್ದೀನಿ. ಈ ರೀತಿಯೆಲ್ಲ ಹೊರಗಡೆ ಫುಡ್ ಅಷ್ಟೊಂದು ತಿನ್ನಿಸ್ಬಾರ್ದು, ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ. ಆದರೆ ಕೆಲವು ಸರಿ ಇಷ್ಟು ಹಠ ಮಾಡಿದಾಗ ಮಕ್ಕಳು ಕೊಡಲೇಬೇಕು ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೊಟ್ಟಿದ್ದೀನಿ, ಅಷ್ಟಕ್ಕೆ ಜಾಸ್ತಿ ಕೂಡ ಕೊಡಲ್ಲ ನಾನು ಅವ್ರಿಗೆ. 1 hour later
ಮನೆಗೆ ಬರೋಷ್ಟಕ್ಕೆ ನನ್ನ ಮೈನ ಕೂಡ ಕೇಕ್ ಎಲ್ಲ ತೊಗೊಂಬಂದ್ರು. ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ ಡ್ರೆಸ್ ಇದೆ ಕೂಡ. ಹಾಗಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಕೇಕ್ ಕಟ್ ಮಾಡೋ ಟೈಮ್ ಆಗುತ್ತೆ ಅಂದರು. ಹಾಗಾಗಿ ಪಾಪು ಬೇರೆ ಮಲ್ಕೊಂಡಿದ್ದಲ್ವ, ಸರಿ ಅಂತೇಳಿ ಕೇಕ್ ಕೂಡ ಕಟ್ ಮಾಡಿದೆ. ಯಾವಾಗಲೂ ಅಷ್ಟೇ ಮನೇಲಿ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಾರೆ. ನನ್ನ ಹಸ್ಬೆಂಡ್ ಅಥವಾ ನನ್ನ ಮೈದನೇ ಕೇಕ್ ತಂದುಬಿಟ್ಟು ಕಟ್ ಮಾಡಿಸ್ತಾರೆ. ಒಂಥರ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ. ಈ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟೊಂದು ಖುಷಿ ಕೊಡುತ್ತೆ ನಮ್ಮೆಲ್ಲರಿಗೂ. ತುಂಬ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಇತ್ತು, ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ಹಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದರೆ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಒಂಥರ ಸಖತ್ ಖುಷಿ ಆಯಿತು ಈ ದಿನ ಅಂತೂ. ಪ್ರತಿ ವರ್ಷ ಕೂಡ ಇದೇ ರೀತಿ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಾರೆ. ತುಂಬ ಖುಷಿ ಕೂಡ ಆಯಿತು. ನಮ್ಮ ಪಾಪ ಮಲ್ಕೊಂಡ್ಬಿಟ್ಟಿದ್ದ, ಅವನ್ನ ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಕೇಕ್ ಕೂಡ ಕಟ್ ಮಾಡಿದ್ವಿ. ಹಾಗೆ ವ್ಲಾಗ್ನೆಲ್ಲ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.